ಪತ್ರಿಕಾಗೋಷ್ಠಿಯನ್ನು ಮಾಡುವ ಮುಖಾಂತರ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ತಮಗೆಲ್ಲರಿಗೂ ಗೊತ್ತಿರುವಂಥ ಸಂದರ್ಭದೊಳಗೆ ಪ್ರಚಲಿತ ವಿದ್ಯಮಾನದೊಳಗೆ ರಾಜ್ಯದ ಮುಖ್ಯಮಂತ್ರಿಗಳ ಹುದ್ದೆಯಿಂದ ಇಳಿಸ್ತಕ್ಕಂಥ ಹುನ್ನಾರವನ್ನು ಈಗಾಗಲೇ ರಾಜ್ಯದ ಕೆಲವೊಂದಿಷ್ಟು ನಾಯಕರುಗಳು ಈಗಾಗಲೇ ದೆಹಲಿಗೆ ಹೋಗಿ ಅಂಥ ಒಂದು ಪ್ರಯತ್ನವನ್ನು ಮಾಡಾಕುಂತಾರೆ. ಅದ್ರ ಜೊತೆಗೆ ನೇರವಾಗಿ ನಾ ಈ ಸಂದರ್ಭದೊಳಗೆ ಹೇಳೋದೇನಂತಂದ್ರೆ, ಮೊನ್ನೆ ದಿವಸ ಎಲ್ಲ ಮಾಧ್ಯಮದ ಮುಖಾಂತರ ನಾವು ನೋಡಿರ್ತಕ್ಕಂಥದ್ದು ಒಕ್ಕಲಿಗರ ಸಂಘದ ಸಂಘಟನೆಗಳಾಯ್ತು ಮತ್ತು ರಾಜ್ಯ ಒಕ್ಕಲಿಗರ ಸಮಾಜದ ಸ್ವಾಮೀಜಿಗಳಾಯ್ತು ನೇರವಾಗಿ ಇವತ್ತು ಅದನ್ನು ಪರವಹಿಸ್ಕೊಂಡು ಮಾತಾಡೋದು ಅಲ್ಲದೆ ಮತ್ತು ಅವರೊಂದು ಸಂದರ್ಭದೊಳಗೆ ಬರೋದೊಳಗೆ ಹೇಳಿಕೆಯನ್ನು ಕೊಡ್ತಾರೆ, ಹಾಲು ಮುದದವರು ಮಾತಿಗೆ ತಪ್ಪಾಗ್ತಾರ ಅನ್ನುವಂಥ ಮಾತನ್ನು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಕ್ಕಂಥದ್ದು ಅದನ್ನು ನಾವು ಇವತ್ತು ಖಂಡಿಸ್ತೀವಿ. ಸಿದ್ದರಾಮಯ್ಯ ಸಾಹೇಬರು ಇವತ್ತಿನ ಸಂದರ್ಭದೊಳಗೆ ಈ ರಾಜ್ಯದೊಳಗೆ ಏನಾದರೂ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದು ಈ ರಾಜ್ಯದೊಳಗೆ ಸರ್ಕಾರ ನಡೆಸಕ್ಕೆ ಮುಖ್ಯವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಕಾರಣ. ಸಿದ್ದರಾಮಯ್ಯನವರ ಮುಖಚೇಹರೆಯನ್ನು ಇಟ್ಕೊಂಡು ಈ ರಾಜ್ಯದೊಳಗೆ ಪಕ್ಷವನ್ನು ಅಧಿಕಾರಕ್ಕೆ ತಂದಿರತಕ್ಕಂಥದ್ದು, ಅವ್ರ ಹೆಸರು ಹೇಳ್ಕೊಂಡು ಆರಿಸಿ ಬಂದಿರತಕ್ಕಂಥ ಎಲ್ಲ ಶಾಸಕರು ಇವತ್ತು ಅವರ ಮುಖಾಂತರವಾಗಿ ಆರಿಸಿ ಬಂದಾರಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಈ ಹಿಂದೆ ದೇವರಾಜ್ ಅರಸುವರ ಕಾಲಘಟ್ಟದೊಳಗೆ ಏನು ಆಗಿರ್ತಕ್ಕಂಥ ಸಂದರ್ಭ ಇತ್ತು, ಅದೇ ರೀತಿ ಒಳಗೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಏನಾದ್ರು ನಡೆಸ್ಕೊಂಡ್ರಂತಂದ್ರೆ, ಅವ್ರನ್ನೇನಾದರೂ ಇಳಿಸ್ತಕ್ಕಂಥ ಹುನ್ನಾರ ಮಾಡಿದ್ರಂತಂದ್ರೆ, ನಾವು ಈಗಾಗಲೇ ರಾಜ್ಯ ಮಟ್ಟದೊಳಗೆ ನಿರ್ಧಾರ ಮಾಡಿದಂಥ ರೀತಿಯೊಳಗೆ ಇವತ್ತು ಜಿಲ್ಲಾ ಕೇಂದ್ರದೊಳಗೆ ಪತ್ರಿಕಾಗೋಷ್ಠಿಯನ್ನು ಮಾಡುವ ಮುಖಾಂತರ ಒಂದು ಸಂದೇಶವನ್ನು ಕೊಡಾಕಂತೀವಿ. ನಂತರ ದಿನಮಾನದೊಳಗೆ ಇದೇನಾದ್ರು ಮುಂದುವರೆದು ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ ಏನಾದರೂ ಇದನ್ನು ಬಗೆಹರಿಸದೆ ಹೋತಂತಂದ್ರೆ ಮುಂದಿನ ದಿನಮಾನದೊಳಗೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಪ್ರಮಾಣದ ಹಾನಿಯಾಗುತ್ತೆ. ಬರೇ ಕುರುಬ ಸಮಾಜ ಅಲ್ಲ, ಇಡೀ ಅಹಿಂದ ವರ್ಗದವರು ಕೂಡ ಈಗಾಗಲೇ ರಾಜ್ಯ ಮಟ್ಟದೊಳಗೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೈಕಮಾಂಡಿಗೆ ಮನವಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಯಾರ. ಹಿಂದುಳಿದ ಜಾತಿಗಳ ಒಕ್ಕೂಟದವರು, ಶೋಷಿತ ಸಮುದಾಯದ ಒಕ್ಕೂಟದವರು ಇವರೆಲ್ಲರೂ ಮಾಡ್ಯಾರ. ಬರೇ ಇವರು ಮಾಡೋದಲ್ದನ ಈಗಾಗಲೇ ಇದು ರಾಜ್ಯದಿಂದ ಜಿಲ್ಲಾ ಕೇಂದ್ರಕ್ಕೆ ಬಂತು, ಜಿಲ್ಲಾದಿಂದ ತಾಲೂಕು ಮಟ್ಟಕ್ಕೆ, ಗ್ರಾಮ ಮಟ್ಟಕ್ಕೆ ಇವೆಲ್ಲ ಮುಂದಿನ ರೂಪರೇಷೆಗಳು ನಡೀತಾವೆ. ಅಂಥದಕ್ಕೆ ಅನುವು ಮಾಡಿಕೊಡ್ಲಾರ್ದ ಕಾಂಗ್ರೆಸ್ ಪಕ್ಷ ಯಾವತ್ತು ನೈತಿಕತೆಯನ್ನು ಉಳಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರನ್ನ 5 ವರ್ಷ ಮುಂದುವರಿಸ್ಬೇಕು. ಯಾಕಂತಂದ್ರೆ ಸಿದ್ದರಾಮಯ್ಯ ಸಾಹೇಬರ ಮಖವನ್ನು ಇಟ್ಕೊಂಡು ಇಲೆಕ್ಷನ್ ಮಾಡಿದಂಥ ಸಂದರ್ಭದೊಳಗೆ ಅವ್ರನ್ನೇನಾದರೂ ಪ್ರಾರಂಭದೊಳಗನ ಅಂಥ ಒಂದು ಒಪ್ಪಂದ ಆಗಿತ್ತಂತಂದ್ರೆ ಅವತ್ತಿನ ದಿವಸ CLP ಮೀಟಿಂಗ್ ಒಳಗೆ ಹೇಳ್ತಿದ್ರು. ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಒಪ್ಪಂದಗಳಾಗಿಲ್ಲ. 2.5 ವರ್ಷ ಆದಮ್ಯಾಗ ಅಧಿಕಾರ ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಅವತ್ತೇನು ವ್ಯಕ್ತಪಡಿಸಿದ್ರಂದ್ರೆ ಇವತ್ತು ಅವರು ಕೇಳಕ್ಕೆ ನೈತಿಕತೆ ಐತಿ ಅನ್ನುವಂಥ ವಿಚಾರ ಇರ್ತಿತ್ತು. ಅಂಥ ಯಾವುದೂ ಸಂದರ್ಭಗಳು ನಡೆದಿಲ್ಲ. ಇವತ್ತು ನಡಬರ್ಕೆ ಈ ಒಂದು ಹುನ್ನಾರವನ್ನು ಮಾಡಕ್ಕಂತಾರಲ್ಲ, ಈ ರೀತಿ ಏನಾದ್ರು ಮುಂದುವರೆದಿದ್ದ ಕರೆ ಆತಂದ್ರೆ ಮುಂದಿನ ದಿನಮಾನದೊಳಗೆ ಭಾಳಷ್ಟು ಉಗ್ರ ರೀತಿಯೊಳಗೆ ಹೋರಾಟವನ್ನು ಮಾಡುತ್ತಾ ಇವತ್ತು ಸಾಂಕೇತಿಕವಾಗಿ ಪತ್ರಿಕಾಗೋಷ್ಠಿ